ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ಸುಪ್ರೀಂ ಕೋರ್ಟ್ ತೀರ್ಪಿನಿಂದ 16 ಜನನ ನೀವೇನು ಅನರ್ಹ ಮಾಡಿ ಆಚೆಗೆ ಹಾಕಿದ್ರಿ, ಅವರು ಈಗ ಅರ್ಹ ಶಾಸಕರು ಅಂತ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನಿಮ್ಮ ಪಕ್ಷದ ಸರ್ಕಾರ ಸಂಪೂರ್ಣ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಅದರಿಂದ ಹೊರಬರೋಕ್ಕಾಗದಲ್ಲೇ ನೀವು ಇಶ್ಯೂವನ್ನು ಡೈವರ್ಟ್ ಮಾಡಿ ರಾಜ್ಯದ ಜನತೆ ಮುಂದೆ ಏನೇನೋ ಬಡಬಡಿಸ್ತಾ ಹೊರಟಿದ್ದೀರಿ. ನೀವು ನೋಡಿ, ಹೈಕೋರ್ಟ್ ತೀರ್ಪು ಬಂತು, ಅದಕ್ಕೆ ನಾವು ಭದ್ರಾದ್ವಿ. ಆ ಶಾಸಕರ ವಿರುದ್ಧ ಬಂತು. ಸುಪ್ರೀಂ ಕೋರ್ಟ್ ತೀರ್ಪು ಬಂತು, ಅದಕ್ಕೂ ನಾವು ಭದ್ರಾಗಿದ್ದೀವಿ. ಆ ಶಾಸಕರು BJP ಜೊತೆ ಬಂದರು. ಸರ್ಕಾರ ಯಾಕಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಿಟ್ಟಿದೆ, ಏನು ಬಡಬಡಿಸಿದ್ದೀವಿ ನಾವು? 11 ಜನ BJP ಜೊತೆ ನಾವಿದ್ದೇವೆ. ಆವಾಗ ನಾವು ರಾಜ್ಯಪಾಲರ ಹತ್ರ ಮುಖ್ಯಮಂತ್ರಿ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಹೌದು. ಈಗ ನಾವು ಇವರು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರೇ ಮುಂದುವರಿಬೇಕು, ನಾವು BJPಲಿದ್ದೇವೆ. 11 ಜನ ಬಂದು ಕೂತಿರೋಂಥ ಸಂದರ್ಭದಲ್ಲಿ ಅವಾಗಾರು ನಮ್ಮದು 106, 107 ಸಂಖ್ಯೆ ಇತ್ತು. ಈ 121ಕ್ಕೆ ಹೋಗಿದೆ. ತಡ್ಕೊಳಕ್ಕಾಗ್ತಿಲ್ಲ ಕಾಂಗ್ರೆಸ್ನವರೇ JDSಗೆ, ರಾಜ್ಯಪಾಲರಿಗೆ. ನಿಮ್ಮ ಪಕ್ಷದವರು ಅವ್ರನ್ನ ಶತ್ರುಗಳಿಗಿಂತ ಕಡೆ ಹಾಕೊಂಡ್ರಿ, ಅವ್ರನ್ನ ಆಚೆ ಹಾಕಿದ್ರಿ, ಅನರ್ಹ ಮಾಡಿದ್ರಿ, ರಾತ್ರೋರಾತ್ರಿ ತೀರ್ಮಾನ ತಗೊಂಡ್ರಿ. ಇಡೀ ಅವರನ್ನ ನಿಮಗೆ ಬಹುಮತ ಇಲ್ಲ ಅಂತ ಅದಕ್ಕೆ ಹೇಳ್ತಿರೋದು. BJPಗೂ ಬೇರೆ ಪಕ್ಷಕ್ಕೂ ಅದೇ ವ್ಯತ್ಯಾಸ. ಯಾಕೆ ಆ ಶಾಸಕರು ಹೊರಗೆ ಹಾಕಿದ್ವಿ ಅಂದ್ರೆ ನಿಮ್ಮ ಸರಿ ಇಲ್ಲ. ಸ್ವಲ್ಪ ಕೇಳಿ, ಕುಮಾರಸ್ವಾಮಿ ಸಿದ್ದರಾಮಯ್ಯನವ್ರು ಕುಣಿಸಿದ್ರು, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ನಿಮಗೆ 3ನೇ ಮಾಡಿ ಮಂತ್ರಿ ಮಾಡ್ತೀವಿ. ಸ್ವಾಭಾವಿಕವಾಗಿ ಕೆಲವಿಗೆ ಆಸಕ್ತಿ ಇರುತ್ತೆ. ನಿಮ್ಮ ಪಕ್ಷದಲ್ಲೇ ಮಂತ್ರಿಗಳು ಆಗಿದ್ರಲ್ಲ. ಹೌದು, ಆಗಿದ್ರು. ಇನ್ನೂ ನಿಮ್ಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಉಪಮುಖ್ಯಮಂತ್ರಿ ಮಾಡ್ತೀವಿ, 20 ಕೋಟಿ ಕೊಡ್ತೀವಿ, 30 ಕೋಟಿ ಕೊಡ್ತೀವಿ. ಮನುಷ್ಯರು ಗೋವಾ ಕರ್ಕೊಂಡೋದ್ರು, ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕಿಂತ ಮುಖ್ಯ ಶಿಸ್ತಿಗೆ ಒತ್ತು ಕೊಡ್ತಾರಂಥ ಪಾರ್ಟಿ. ಈಗ ನಮ್ಮ ಪ್ರಯತ್ನದಿಂದ ಏನಾಯಿತು, ಆ ಶಿಸ್ತಿನ ಅವ್ರು ಮತ್ತೆ ವಾಪಸ್ ಬಂದರು. ನಮ್ಗೆ ಸರ್ಕಾರ ಬಿಡಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣ ಇದ್ದರೆ ಅವ್ರಿಗೆ, ಅವರು ಕುಮಾರಸ್ವಾಮಿ ಸಿದ್ದರಾಮಯ್ಯನಕ್ಕಿಂತಲೂ ಜಾಸ್ತಿ ನಾವು ನಾಟಕ ಮಾಡ್ಕೊಂಡು ಆ ಶಾಸಕರ ಜೊತೆ ಇರ್ಬೋದಿತ್ತು. ಆ ಶಾಸಕರು ಹೇಳಿದ್ವಿ, ನೀವು ಖಂಡಿತ ದಾರಿ ತಪ್ತಾ ಇದ್ದೀರಿ, ಬೇಡ ಅಂತ. ಅವ್ರ ಜೊತೆ ಹೋದ್ರು, ಬಂದರು. ಬೇರೆ ಪಕ್ಷದಲ್ಲಿ ಬಿಗಿ ಇಲ್ಲ ಅಂತೀರಿ. ನಿಮ್ಮ ಪಕ್ಷದ ಸರ್ಕಾರನೇ ಅಸ್ತಿತ್ವಕ್ಕೆ ಬಂದ ಮೇಲೆ ಎಷ್ಟು ಭಿನ್ನಮತೀಯ ಚಟುವಟಿಕೆ ನಡೀತು? ನಾನು ಅದಕ್ಕೆ ಹೇಳ್ತೀನಿ, ಈ ಸರ್ಕಾರದ ಅಸ್ಥಿರತೆ, ಪಕ್ಷದ ಈ ಸ್ಥಿತಿ ಕಾರಣ ನಿಮ್ಮ ಪಕ್ಷನೇ. ನಾನು ಎರಡೂ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಕಳೆದ ಚುನಾವಣೆ ನಾವೊಂದು ತಪ್ಪು ಮಾಡಿದ್ದು ಅಂತಂದರೆ, ನಿಷ್ಠಾವಂತ ಕಾರ್ಯಕರ್ತರು ಎಲ್ಲ ಕಡೆ ಸಿಗಲಿಲ್ಲ ಅಂತ ಅಂದ್ಕೊಂಡು ಗೆಲ್ಲಂಥ ಅಭ್ಯರ್ಥಿಗಳು ನೋಡಿ ಕೊಟ್ಬಿಟ್ವಿ. ಅವ್ರ ಜಾತಿನೋ ದುಡ್ಡು ನಾನೇ ಒಪ್ತಾ ಇದ್ದೀನಿ. ಅದರಿಂದ ಇವತ್ತು ಅನುಭವಿಸ್ತಾ ಇದ್ದೀವಿ, ಪಾಠ ಕಲ್ತಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚಿಗೆ ಶಾಸಕರು, ಒಂದು ರೀತಿ ನಿಷ್ಠಾವಂತ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ವಿಧಾನಸಭೆಗೆ ತರ್ತೀವಿ. ಈ ಅನುಭವ, ನಾನು ಅದಕ್ಕೋಸ್ಕರ ಹೇಳಿದೆ, ಈ ಅನುಭವದನ್ನು ನಾವು ಕಲ್ತಿರೋಂಥ ಪಾಠ ಕಲ್ತಿರ್ಬೇಕಾದ್ರೆ ಇದನ್ನು ದುರುಪಯೋಗ ಮಾಡ್ಕೊಂಡು ಕೊಟ್ಟಂಥ ಕಾಂಗ್ರೆಸ್ JDSನ ರಾಜ್ಯಪಾಲರಿಗೆ ಯಾವ ಕಾರಣಕ್ಕೂ ಕಳೆದ ಬಾರಿ BJP ಪಕ್ಷ ಯಾವತ್ತೂ ಅಧಿಕಾರ ಕಂಡಿರಲಿಲ್ಲ. ಬಹಳ ಕಷ್ಟ ಸ್ಥಿತಿಯಲ್ಲಿತ್ತು. ಹೌದು, ಪಕ್ಷವನ್ನ ನಮ್ಗೆ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಕೊಟ್ಟರು. ಹೌದು, ರಾಜ್ಯದ ಜನ ಅವಕಾಶ ಕೊಡ್ಲಿಲ್ಲ. ಅದೇ ಬಂದಿರೋ ಸಮಸ್ಯೆ ಅಲ್ಲ. ರಾಜ್ಯ ಜನ ಪೂರ್ಣ ನಮ್ಮ ಬಹುಮತ ಕೊಟ್ಬಿಟ್ಟಿದ್ರೆ ನಮ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಆಗ ನಿಮ್ಮ ಬಳಿ ಅಧಿಕಾರ ತನಕ ಹೋಗಿ ಅಂದ್ರು 110, ನಮಗೆ ಪೂರ ಬರಲಿಲ್ಲ. ಪೂರ್ಣ ಬಂದ್ಬಿಟ್ಟಿದ್ರೆ ನಮ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ನಾವು ವಿಧಿ ಇಲ್ದೇನೆ ನಾವು ಇವ್ರನ್ನ ಪಕ್ಷೇತರನ್ನೆಲ್ಲ ತಗೋಬೇಕಾಯ್ತು, ಮಂತ್ರಿ ಸ್ಥಾನ ಕೊಡಬೇಕಾಯ್ತು, ಅವ್ರು ಕುಣಿದಂಗೆಲ್ಲ ಕುಣಿಬೇಕಾಯ್ತು, ಸರ್ಕಾರ ಉಳಿಸ್ಕೋಬೇಕು ಅಂತ. ಕೊನೆ ನಾವು ತೀರ್ಮಾನ ಮಾಡಿದ್ವಿ, ಇವ್ರು ಕುಣಿದಂಗೆಲ್ಲ ಕುಣಿಯೋಕ್ಕಾಗಲ್ಲ, ವ್ಯವಸ್ಥಿತವಾಗಿ ಹೋಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಪ್ರಯತ್ನ ಮಾಡಿದ್ವಿ. ಇವತ್ತು ಯಶಸ್ವಿ ಆಗಿದ್ದಾವೆ. ಮೊದಲು ನಿಮ್ಮ ಬರೀ ಹಣ ಇರಲಿಲ್ಲ, ನಾನು ಹೇಳಿ 110 ಸೀಟ್ನು ಕೊಟ್ಟರು ನಿಮಗೆ ಜನ. 110 BJP ಕೊಟ್ಟರು, ನಿಮ್ಮಲ್ಲಿ ಹಣ ಇರಲಿಲ್ಲ, ನೀವು ಒಳ್ಳೆಯವರು ಒಂದ್ಸಲ ಅಧಿಕಾರ ಕೊಟ್ಟು ನೋಡೋಣ ಅಂತ ಹೇಳಿ. ಈಗ BJP ಪಕ್ಷ ಹೇರಳವಾಗಿ ಹಣ ಸಂಪಾದನೆ ಮಾಡಿದೆ. ಪ್ರತಿ ಒಂದೊಂದು ಉಪಚುನಾವಣೆಯಲ್ಲೂ ಕೂಡ ಕೇಳಿ ಬರುವ ಮಾತು, BJP ಇಷ್ಟು ಕೋಟಿ ಖರ್ಚು ಮಾಡ್ತು, ಅಷ್ಟು ಕೋಟಿ ಖರ್ಚು ಮಾಡ್ತು ಅಂತ. ದೇವೇಗೌಡರಿಂದ ಚುನಾವಣೆಯನ್ನ ಜನರನ್ನ ಗೆಲ್ಲೋದು ಕೊಟ್ಟಿದ್ದೀರಿ. ದೇವೇಗೌಡರು, ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು ಭಾಷೆ ನಿಮ್ಮಲ್ಲಿ ಯಾಕೆ ಬರಕ್ಕೆ ಶುರು ಆಯ್ತು ನನಗೆ ಗೊತ್ತಿಲ್ಲ. ಜನ ನಮಗೆ ಚುನಾವಣೆ ಗೆಲ್ಸೋಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ. ಪ್ರತಿ ಬಾರಿ ಉಪಚುನಾವಣೆಯಲ್ಲಿ ಮತ್ತೆ ಬರ್ತಾ ಇದೆಯಾ ಇಲ್ವಾ? ಪ್ರತಿ ಬಾರಿ ಚುನಾವಣೆಯಲ್ಲಿ ವಿರೋಧ ಪಕ್ಷರು ಹೇಳಂತ ಆಪಾದನೆ ಅಷ್ಟೇ ವಿನಃ, ಜನ ದುಡ್ಡಿಗೆ ಕೊಡೋದಾದ್ರೆ 5 ಕೋಟಿ ಖರ್ಚು ಮಾಡಿದ್ರು. ಕರುಣಾನಿಧಿ ಅವರು ತಮಿಳುನಾಡಲ್ಲಿ ಎಷ್ಟು ಸೀಟ್ ಗೆದ್ರು? ದುಡ್ಡಿಗೆ ಜನ ಇಲ್ಲ, ದುಡ್ಡು ಯಾರೋ ಖರ್ಚು ಮಾಡ್ತಾರೆ ಅನ್ನೋರಿಗೆ ಆಪಾದನೆ ಮಾಡೋಕೆ ಮಾತ್ರ ಅಷ್ಟೇ. ಸರ್ಕಾರದ ಯಂತ್ರಗಳು ದುರುಪಯೋಗ ಮಾಡ್ಕೋತಿದ್ದಾರೆ, ಸರ್ಕಾರ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ, ಹಣ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಹೆಂಡ ಖರ್ಚು ಮಾಡ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲೋರು. ಚುನಾವಣೆ ಹಿಂದಿನ ದಿನ ತನಕ ಏನು ಹೇಳ್ತಾರೆ, ನಾವೇ ಗೆಲ್ತೀವಿ ಅಂತಾರೆ. ಗೆದ್ದ ತಕ್ಷಣ ಹಣ ಖರ್ಚು ಮಾಡಿದ್ರು, ದುಡ್ಡು ಇದನ್ನ ಸರ್ಕಾರಿ ದುರುಪಯೋಗ ಮಾಡಿಕೊಂಡ್ರು ಅಂತ ಆಪಾದನೆ ಮಾಡೋದಕ್ಕೆ ಉತ್ತರ ಅದಲ್ಲ. ಉಪಚುನಾವಣೆಯ ಗೆಲುವು ನಿಮ್ಮ ಸರ್ಕಾರದ ಅಭಿವೃದ್ಧಿಗೆ ಮತ್ತು ನಿಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅನ್ನೋದಕ್ಕೆ ದಿಕ್ಸೂಚನೆ. 100ಕ್ಕೆ 100. ಪ್ರತಿ ಬಾರಿ ಕೂಡ ಹೈಕಮಾಂಡ್ ಮುಂದೆ ನಾಯಕತ್ವ ಬದಲಾವಣೆ ಪ್ರಶ್ನೆಯನ್ನ BJP ಪಕ್ಷದಿಂದಲೇ ಇಟ್ಟರು. ಆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆಲ್ಟರ್ನೇಟಿವ್ ಇಲ್ಲ. ಯಾರಿಟ್ರು? BJP ಪಕ್ಷದವರು. ಯಾರು ಇವತ್ತಿನ ತನಕ ಆಲ್ಟರ್ನೇಟಿವ್ ಲೀಡರ್ಶಿಪ್ ಒಬ್ಬ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಪ್ರಶ್ನೆ, ನಾಯಕತ್ವ ಬದಲಾವಣೆ ಯಾರು ಎಲ್ಲೂ ಕೇಳಿಲ್ಲ. ಯಾಕೆ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಕಾಂಗ್ರೆಸ್ನವರು JDSನವರು ಮಾಡ್ತಾ ಇರೋಂಥ ಕುತಂತ್ರದ ಷಡ್ಯಂತ್ರ ರಾಜಕಾರಣ. ಯಡಿಯೂರಪ್ಪನವ್ರು ಬದಲಾವಣೆ ಮಾಡಬೇಕು, ಯಡಿಯೂರಪ್ಪನವ್ರು ಬದಲಾವಣೆ. ಈಶ್ವರಪ್ಪನವ್ರು ಯಾವತ್ತೂ ಮುಖ್ಯಮಂತ್ರಿ ರೇಸಲ್ಲಿ ಇರಲಿಲ್ಲ.
ಮುಖ್ಯಮಂತ್ರಿ ಆಗಬೇಕು ಅನ್ನೋ ರೇಸ್ನಲ್ಲಿ ನೀವಿಲ್ಲ. ಮುಖ್ಯಮಂತ್ರಿ ಈಶ್ವರಪ್ಪ ಆಗಬೇಕು ಅಂತ ಎಲ್ಲೂ ಪ್ರಸ್ತಾಪನೂ ಬಂದಿಲ್ಲ, ಅದು ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆನೇ ಇಲ್ಲ. ಇಲ್ಲ ಅದ್ಯಾಕೆ ಉದ್ಭವ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ. ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ ಬಿಜೆಪಿನಲ್ಲಿ. ಸೊ ಬಿಜೆಪಿಯಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಪಕ್ಷವೇ ವ್ಯಕ್ತಿ ಮೇಲೆ. ಪೂಜೆ ಪ್ರಶ್ನೆನೇ ಉದ್ಭವ ಆಗಲ್ಲ ಅಂದೆ. ಕಾಂಗ್ರೆಸ್ನಲ್ಲಿ ನೋಡಿ ಉದ್ದಕ್ಕೆ ವಂಶ ಪಾರಂಪರ್ಯ, JDS ನಲ್ಲಿ ನೋಡ್ರಿ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಅವ್ರದೇ ಕುಟುಂಬ. ಸೊ ಕುಟುಂಬ ರಾಜಕಾರಣ ಕೂಡ ಒಂದು ಪಕ್ಷಕ್ಕೆ ಮಾರಕ ಅಂತೀರಿ. 100ಕ್ಕೆ 100. ಅದಕ್ಕೋಸ್ಕರ ಆ ಪಾರ್ಟಿಗಳು ಹಾಳಾಗಿ ಹೋಗ್ತಾ ಇರೋದು. ಕರೆಕ್ಟ್. ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, DMK ಇರ್ಬೋದು, ಈ ಪಾರ್ಟಿಗಳು ಹಾಳಾಗಿದ್ದೆ ಅದಕ್ಕೆ ಅಂತಂದ್ರೆ ಕುಟುಂಬದ ರಾಜಕಾರಣ, ಡಿಕ್ಟೇಟರ್ಶಿಪ್. ರೈಟ್. ನಿಮ್ಮ ಪಕ್ಷದ ಸರ್ಕಾರ ಮಾಡಿರೋ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಈಶ್ವರಪ್ಪ. ಏನೇನು ಅಭಿವೃದ್ಧಿ ಮಾಡಿದ್ದೀರಿ ನೀವು ಅನ್ನೋದು ಕೇಳ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.